ಸರ್, ಇವತ್ತು ನಾವು ಪರಿಶಿಷ್ಟ ಪಂಗಡ, ಜಿಲ್ಲಾ ಮಟ್ಟದ ಪರಿಶಿಷ್ಟ ಪಂಗಡ ST ವಾಲ್ಮೀಕಿ ಸಮಾಜದ ಒಂದು ಪ್ರತ್ಯೇಕ ಸಭೆಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಕರೆದಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಏನು ನಮ್ಮ ವಾಲ್ಮೀಕಿ ಸಮಾಜ 2025 ಆಗಸ್ಟ್ ಅನಿಸುತ್ತೆ, ಆಗಸ್ಟ್ ಸಮಯದಲ್ಲಿ ಅಹೋರಾತ್ರಿ ಧರಣಿ ಸ್ವಾಮೀಜಿ ನೇತೃತ್ವದಲ್ಲಿ ಕೂತ್ಕೊಂಡು ನಮಗೆ 3ರಿಂದ 7%, SCಗಳಿಗೆ 15ರಿಂದ 17% ಮೀಸಲಾತಿ ಹೆಚ್ಚಳಕ್ಕೆ ಅಹೋರಾತ್ರಿ ಧರಣಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅನುಮೋದನೆ ಕೊಟ್ಟು ಇನ್ನೇನು ನಮಗೆ ಮೀಸಲಾತಿ ಸಿಕ್ಕೇ ಬಿಡ್ತು ಅನ್ನೋ ಒಂದು ಭ್ರಮೆಯಲ್ಲಿ ನಾವೆಲ್ಲ ತೇಲ್ತಾ ಇದ್ವಿ. ಆದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ 9 ಶೆಡ್ಯೂಲ್ ಸೇರಿಸೋದ್ರಲ್ಲೂ ವಿಫಲ ಆಗಿದೆ. ಈ ಒಂದು ಸಂದರ್ಭದಲ್ಲೇ ಈ ಸಮಾಜಕ್ಕೆ ಹೊಡೆತದ ಮೇಲೆ ಹೊಡೆತ ಅನ್ನೋ ರೀತಿಯಲ್ಲಿ ಏನು 53,000 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆಯಲ್ಲ, ಇದರಲ್ಲಿ ಹಳೇ ಮಾದರಿಯಲ್ಲಿ 3% ಮಾದರಿಯಲ್ಲೇ ಮೀಸಲಾತಿ ತುಂಬತಕ್ಕಂಥ ನಿರ್ಧಾರ ಏನಿದೆಯಲ್ಲ, ಇದು ಸಮಾಜಕ್ಕೆ ಮಾಡಿರ್ತಕ್ಕಂಥ ಘನಘೋರ ಅನ್ಯಾಯ. ಇದು ನಾವು ಖಂಡಿಸ್ತೀವಿ. ಯಾಕಂದರೆ ನಾವು ಸಾಮಾಜಿಕ ಒಂದು ಬದ್ಧತೆ ಇಟ್ಕೊಂಡಂಥ ಮಾನ್ಯ ಸಿದ್ದರಾಮಯ್ಯನವರು ದಯವಿಟ್ಟು ನಾವು 7% ಇದ್ದೀವಿ ಅಂತೇಳಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟ ಮೇಲೆ ನಮ್ಗೆ 7% ರೀತಿಯಲ್ಲೇ ನೀವು ಹುದ್ದೆಗಳನ್ನು ತುಂಬಿ, ಇಲ್ಲ ಅಂದರೆ ನಮ್ಮ ಅಭ್ಯರ್ಥಿಗಳಿಗೆ ಮತ್ತು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯಗೊಳಗಾಗುತ್ತೆ. ಹಾಗಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಈಗ ಸಾಂಕೇತಿಕವಾಗಿ ಜಿಲ್ಲಾ ಮಟ್ಟದಲ್ಲಿ ತುರ್ತು ಸಭೆ ಕರೆದಿದ್ವಿ. ನಾವೆಲ್ಲ ಮುಖಂಡರು, ನಮ್ಮ ಹಿರಿಯರೆಲ್ಲ ತೀರ್ಮಾನ ಕೈಗೊಂಡ ರೀತಿಯಲ್ಲಿ 11ನೇ ತಾರೀಕು ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಸಾಂಕೇತಿಕವಾಗಿ ಮನವಿ ಪತ್ರ ಸಲ್ಲಿಸರಿದ್ದೀವಿ. ನೋಡ್ತೀವಿ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಈ ಹೋರಾಟವನ್ನು ಬೇರೆ ದಿಕ್ಕಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಮತ್ತು ಉಗ್ರವಾದ ಹೋರಾಟಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. 7% ಕೊಡಬೇಕು ಅನ್ನೋದು ಹೌದು. ಈಗ ಈಗ ನೋಡಿ ಸರ್, ಈಗ ಕೇಂದ್ರದಲ್ಲಿ ರಾಜಕೀಯ ಮೀಸಲಾತಿ 7% ಇದೆ. ನಮಗೆ ಆಲ್ರೆಡಿ ನಾವು ಇದ್ದೀವಿ ಅಂತೇಳಿ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ಬಟ್ ನಾಗಮೋಹನ್ ದಾಸ್ ವರದಿ ಕೂಡ 7% ಇದ್ದಾರೆ ಅಂತೇಳಿ ಒಪ್ಕೊಂಡಿದೆ. 7% ವರದಿ ಕೊಟ್ಟ ಮೇಲೆ 7% ಇರ್ತೀವಲ್ಲ, ಸಾಮಾಜಿಕ ನ್ಯಾಯ ಎಲ್ಲಿದೆ ಹೇಳಿ ಮಾಡ್ತೀವಿ. ನೋಡೋಣ, 3% ತುಂಬ್ತೀವಿ ಅಂತಂದರೆ ಇನ್ನು 4% ನಮ್ಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಇದು ಖಂಡಿಸ್ತಾ ಇದ್ದೀವಿ ಸರ್ ನಾವು. ಇಲ್ಲ, ಎಲ್ಲದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಲ್ಲ ಅನ್ನೋದಲ್ಲ, ಬಟ್ ಇದೇನಾಗ್ತಿದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ಯಾಕೆ ಈ ಥರ ವಾಲ್ಮೀಕಿ ಸಮಾಜದ ಮೇಲೆ ಪದೇ ಈ ಥರ ಆಗ್ತಿದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. ನೋಡಿ, ಈಗ ನಾವು ಇದು ಮುಂದುವರೆದು ಮಾತಾಡೋಕೆ ಹೋದರೆ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಶಕ್ತಿ ಆಗಿರ್ತಕ್ಕಂಥ KN ರಾಜಣ್ಣನವರ ಒಂದು ನಾಯಕತ್ವನ ಇವತ್ತು ನಾವು ಮಂತ್ರಿಗಿರಿ ಇಲ್ದಲೇ ಇವತ್ತು ನಾವು ಕೊರಗ್ತಾ ಇದ್ದೀವಿ. ಹಾಗಾಗಿ ಇವೆಲ್ಲ ಹೊಡೆತದ ಮೇಲೆ ಹೊಡೆತಾನೆ ಆಗಿದೆ ಸಮಾಜಕ್ಕೆ. ನಮ್ಮದು ಅದಕ್ಕಿಂತ ಮುಂಚೆಯಾಗಿ ನಾನು ಪರಿಚಯ ಮಾಡ್ಕೊತೀನಿ. ನಾನು ರಾಮಚಂದ್ರಪ್ಪ ಅಂತೇಳಿ ಗುಬ್ಬಿ ತಾಲೂಕು ನಾಯಕ ಸಮಾಜದ ಕಾರ್ಯದರ್ಶಿ. ಪ್ರಮುಖ ಬೇಡಿಕೆ ಏನು ಅಂತಂದರೆ, ಯಾವುದೇ ಸರ್ಕಾರ ಬಹಳ ಕಾಲದಿಂದಲೂ ಕೂಡ ಈ ತಳ ಸಮುದಾಯದ SC ಆಗ್ಬೋದು, ST ಆಗ್ಬೋದು, ತುಳಿತಲೇ ಬಂದವೆ, ಇಲ್ಲಿವರೆಗೂ ತುಳ್ಕೊಂಡೇ ಬಂದಿದ್ದಾವೆ. ಈಗ ಮೊನ್ನೆ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದಂಥ ಕಾಲದಲ್ಲಿ SCಗಳಿಗೆ 17%, STಗೆ 7% ಅಂತಕ್ಕಂಥ ವಿಚಾರವನ್ನು ಸರ್ಕಾರ ನಿಗದಿ ಮಾಡಿ ಅದನ್ನು ಜಾರಿ ಮಾಡೋದರಲ್ಲಿ ವಿಫಲವಾಗಿದೆ. ಇದರಿಂದ ಈ ಸಮಾಜಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನು ನಾವು ಎರಡೂ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡೋದೇನು ಅಂತಂದರೆ, ನಮಗೇನು ಸಂವಿಧಾನದ ಪ್ರಕಾರ 7% ನಿಗದಿಯಾಗಿದೆ, ಅದನ್ನು ಜಾರಿ ಮಾಡಿ ಈಗೇನು ಖಾಲಿ ಹುದ್ದೆಗಳು 56,000 ಜನ ಏನು ತುಂಬ್ತಾ ಇದ್ದೀರಾ, ಅದನ್ನು ತುಂಬಬೇಕು ಅಂತ ನಮ್ಮದು ಮೊದಲನೇ ಆಗ್ರಹ. ಅದ್ರ ಜೊತೆಯಾಗಿ ಈ ಸರ್ಕಾರದಿಂದ 9 ಶೆಡ್ಯೂಲ್ಗೆ ಕೇಂದ್ರ ಸರ್ಕಾರಕ್ಕೆ ಏನು ಒಂದು ಮನವಿಯನ್ನು ಕಳಿಸಿದ್ದಾರೆ, ಅದು ತಾಂತ್ರಿಕ ದೋಷ ಅಂತೇಳಿ ವಾಪಸ್ ಬಂದಿದೆ ಅಂದ್ಕೊಂಡು ಪತ್ರಿಕೆಗಳಲ್ಲಿ, ಕೆಲವು ಮಾಧ್ಯಮಗಳಲ್ಲಿ ನಮಗೆ ತಿಳಿದು ಬರ್ತಾ ಇದೆ. ಅದನ್ನು ತಕ್ಷಣ ಸರ್ಕಾರ ಅದನ್ನು ಸರಿಪಡಿಸಿ ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕಳಿಸಿ ಅದನ್ನು ಅತ್ಯಂತ ಜರೂರು ಎಂದು ಭಾವಿಸಿಕೊಂಡು ಈ ಸಮಾಜದ ಮೇಲೆ ತುಂಬ ಗೌರವವನ್ನು ಇಟ್ಟುಕೊಂಡಂಥ ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಅದನ್ನು ಏನಿದೆ ಅದನ್ನು ಸರಿಪಡಿಸಿ ಮತ್ತೊಮ್ಮೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕೊಟ್ಟು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ನಮ್ಮ ಏನು ತಳ ಸಮುದಾಯದ ಎಲ್ಲ ಮಂತ್ರಿಗಳು, ಮಹಾನವರು ಏನಿದ್ದಾರೆ ಅವರೆಲ್ಲರೂ ಕೂಡ ಯಾವ ಪಕ್ಷಾತೀತವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದನ್ನು 9 ಶೆಡ್ಯೂಲ್ಗೆ ಸೇರ್ತಕ್ಕಂಥ ಕಾರ್ಯ ಮೊದಲಾಗಬೇಕು. ಎರಡನೇದಾಗಿ ಇದು ಅತಿ ಮುಖ್ಯವಾದ ಬೇಡಿಕೆ ಏನು ಅಂತಂದರೆ, 56,000 ಏನು ತುಂಬುತ್ತಾ ಇದ್ದೀರಾ, ಅದನ್ನು ನಮಗೆ 7% ನಿಗದಿ ಆಗೋವರೆಗೂ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇದು ಸತ್ಯವಾದ ವಿಚಾರ. ಇದ್ರ ಬಗ್ಗೆ ರಾಜ್ಯಾದ್ಯಂತ ಹೋರಾಟ ಆಗುತ್ತೆ. ಹಂಗೂ ಇವರು ಮಿತಿಮೀರಿ ಏನಾದರೂ ಕೈ ಹಾಕಿದ್ದೆ ಆದರೆ ಮುಂಬರುವ ಚುನಾವಣೆಗಳಲ್ಲಿ ಎಲ್ಲ ತಳ ಸಮುದಾಯಗಳು ಯಾವ ರೀತಿ ಅವರಿಗೆ ಬುದ್ಧಿ ಕಲಿಸಬೇಕಾಗುತ್ತೆ ಅನ್ನೋದನ್ನು ಅವರು ಮನಗಾಣಬೇಕಾಗುತ್ತೆ ಅಂತ ಹೇಳಿ, ನಾನು ಮತ್ತೊಮ್ಮೆ
ಈ ಸರ್ಕಾರಕ್ಕೆ ಆದಷ್ಟು ಶೀಘ್ರವಾಗಿ ನಮ್ಮ ಬೇಡಿಕೆಯನ್ನು ಪರಿಹರಿಸಿ ನಮಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ವಾಲ್ಮೀಕಿ. ಧರಣಿ ಕುಮಾರ ಶಿರಾ ಏನು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅದು ಮೀಸಲಾತಿ ವಿಚಾರವಾಗಿ ನಮ್ಮನ್ನು ಜಿಲ್ಲಾ ಮಟ್ಟದ ಸಭೆಯನ್ನು ಇವತ್ತು ಕರೆದಿದ್ದರು. ಇವತ್ತು ಈ ಸಭೆಯಲ್ಲಿ ಅಂದರೆ ನಾಳೆ 11ನೇ ತಾರೀಕು ನಾವೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂದ್ಬಿಟ್ಟು ನಾವೆಲ್ಲರೂ ಒಂದು ತೀರ್ಮಾನ ಮಾಡಿದ್ವಿ. ಅದರ ಜೊತೆಗೆ ಏನು ನಾಳೆ 10ನೇ ತಾರೀಕು ಇಡೀ ತುಮಕೂರು ಜಿಲ್ಲೆ ಎಲ್ಲ ತಾಲೂಕು ಕೇಂದ್ರದ ತಹಶೀಲ್ದಾರ್ಗಳಿಗೆ ಮನವಿಯನ್ನು ಸಲ್ಲಿಸಬೇಕು ಅಂದ್ಬಿಟ್ಟು ಅದು ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಈಗ ನಮಗೆ ಹಲವಾರು 3 ಸರ್ಕಾರಗಳ ಇದನ್ನು ನಮ್ಮ ಸಮುದಾಯ ನೋಡ್ತಾ ಬಂದಿದೆ. ಕಳೆದ ಕುಮಾರಸ್ವಾಮಿಯವರ ಮತ್ತು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ನಮ್ಮದೇ ಜಿಲ್ಲೆಯ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಇದ್ದಂಥ ಸಂದರ್ಭದಲ್ಲೂ ಸಮೇತ ನಮಗೆ ಅವತ್ತು ಮೀಸಲಾತಿ ವಿಚಾರದಲ್ಲಿ ಅನ್ಯಾಯ ಆಗಿದೆ. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಬಂದರು. ಅವ್ರು ಬಂದಾದಮೇಲೆ ಮೀಸಲಾತಿನ ಕೊಡುವವರೆಗೂ ನಾವು ಯಾವುದೇ ಕಾರಣಕ್ಕೂ ಎದ್ದಾಳೋದಿಲ್ಲ ಅಂದ್ಬಿಟ್ಟು ನಮ್ಮ ಮಠದ ಸ್ವಾಮೀಜಿಗಳು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಕುಂತಿದ್ರು. ಅವ್ರಿಗೆ ಮೂಗಿಗೆ ತುಪ್ಪನ ಸವರಿ ಅವತ್ತು BJP ಸರ್ಕಾರ ನಮ್ಮನ್ನು ಅಲ್ಲಿಂದ ಒಕ್ಕಲಿಸುವಂಥ ಕೆಲಸವನ್ನು ಮಾಡಿದರು. ಅದಾದಮೇಲೆ ಮೀಸಲಾತಿ ಸಿಕ್ಬಿಡ್ತು ಅಂತ ಭ್ರಮೆಯಲ್ಲಿ ನಮ್ಮ ಸಮುದಾಯ ಮುಳುಗಿದ್ದಂಥ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಏನು ಇಲ್ಲಿಂದ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದಾಗ ಅಲ್ಲಿನ ತಾಂತ್ರಿಕ ದೋಷ ಎಂಬುದನ್ನು ನೆಪವನ್ನು ಒಡ್ಡಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ. ಆದರೆ ಈಗಿರುವಂಥ ಕಾಂಗ್ರೆಸ್ ಸರ್ಕಾರನೂ ಸಮೇತ ಅದರ ತಾಂತ್ರಿಕ ದೋಷವನ್ನು ಹುಡುಕುವ ಪ್ರಯತ್ನದಲ್ಲಿ ಇಲ್ಲ. ಯಾಕಂದರೆ ಕಾಯಿಲೆಯನ್ನು ಹುಡುಕಿದರೆ ಔಷಧಿ ಕೊಡ್ಬೋದು, ಕಾಯಿಲೆ ಏನು ಅಂತಲೇ ಕಂಡುಹಿಡಿಯೋಕ್ಕೆ ಇವತ್ತು ಆಗ್ತಾ ಇಲ್ಲ ಸರ್ಕಾರಗಳಿಗೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಬಂದಿರುವಂಥ ವ್ಯತ್ಯಾಸಗಳೇನೆಂದರೆ ಇವತ್ತು 50,000 56,000 ಇವತ್ತು ಹುದ್ದೆಗಳನ್ನ ತುಂಬಬೇಕಾದ್ರೆ ನಮ್ಮ 7% ಮೀಸಲಾತಿ ಪ್ರಕಾರ ನಮಗೆ ದಕ್ಕಬೇಕಾಗಿರುವಂಥ ನ್ಯಾಯ ಅಕಸ್ಮಾತ್ ನಮ್ಮ ಸಮುದಾಯಕ್ಕೆ ದಕ್ತಾ ಇಲ್ಲ. ಯಾಕಂದರೆ 3% ಹಳೆ ಮೀಸಲಾತಿಯ ಪ್ರಕಾರ ನಮಗೆ ಇವತ್ತು ಅವರು ಏನು ಹುದ್ದೆಯನ್ನು ತುಂಬಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಆ ರೀತಿ ಆಗೋದು ನಮಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ. ಆ ರೀತಿ ಆಗೋದಕ್ಕೆ ನಾವು ಬಿಡೋದಿಲ್ಲ. 7% ಮೀಸಲಾತಿಯಲ್ಲಿ ತುಂಬೋದಾದರೆ ತುಂಬಿ, ಇಲ್ಲ ಅಂದರೆ ಅಲ್ಲಿವರೆಗೂ ಎಲ್ಲ ಹುದ್ದೆಗಳನ್ನ ಪೆಂಡಿಂಗ್ ಇಡಿ. 7% ಮೀಸಲಾತಿ ಕೊಟ್ಟ ಮೇಲೆ ನಮಗೆ ಹುದ್ದೆಯನ್ನು ತುಂಬುವಂಥ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೀವಿ.